ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ರಕ್ತಹೀನತೆಯನ್ನು ನಿವಾರಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ ಉಂಟಾಗುವ ಅನೀಮಿಯಾ ಅಥವಾ ರಕ್ತಹೀನತೆ ಬಾಲ್ಯ, ಹದಿಹರೆಯ ಮತ್ತು ಬಸುರಿಯಾಗಿದ್ದಾಗ ಹೆಚ್ಚಾಗಿ ತೊಂದರೆ ಉಂಟು ಮಾಡುತ್ತದೆ. ಕಬ್ಬಿಣದ ಅಂಶ ನಮ್ಮ ಅಂಗಾಂಶ ಬೆಳವಣಿಗೆಗೆ ಮತ್ತು ರಕ್ತ ವೃದ್ಧಿಗೆ ಅಗತ್ಯವಾಗಿದೆ. ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ ಮಗುವಿನ ಬೆಳವಣಿಗೆಗೆ ತೊಂದರೆ ಉಂಟಾಗುತ್ತದೆ. ಭಾರತದಲ್ಲಿ ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ ಉಂಟಾಗುವ ರಕ್ತಹೀನತೆ ತೀವ್ರವಾದ ಒಂದು ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿದೆ. ರಕ್ತಹೀನತೆಯಿಂದಾಗಿ ನಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಕಡಿಮೆಯಾಗುತ್ತಾ ಹೋಗುತ್ತದೆ. ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತಹೀನತೆಯಾದರೆ ಅದು ಅವರ ಜೀವಕ್ಕೆ ತೊಂದರೆ ಆಗಬಹುದು. ರಕ್ತಹೀನತೆ ಇರುವ ತಾಯಂದಿರಿಗೆ ಹುಟ್ಟಿದ ಮಕ್ಕಳಿಗೂ ಕೂಡ ರಕ್ತಹೀನತೆ ಬರುವ ಸಾಧ್ಯತೆ ಇದೆ. ಶರೀರದಲ್ಲಿ ಕಬ್ಬಿಣದ ಅಂಶ ಅಥವಾ ಐರನ್ ಸರಿಯಾದ ಪ್ರಮಾಣದಲ್ಲಿ ಇರದಿದ್ದಾಗ ರಕ್ತಹೀನತೆ ಉಂಟಾಗುತ್ತದೆ. ರಕ್ತ ನಷ್ಟ ಆಗಲು ಕಾರಣಗಳೆಂದರೆ ತಿಂಗಳ ಮುಟ್ಟಿನಿಂದಾಗಿ, ಹೊಟ್ಟೆಯಲ್ಲಿನ ಜಂತುಹುಳುಗಳ ಬಾಧೆಯಿಂದಾಗಿ, ಮಲೇರಿಯಾ ಸೋಂಕು ಬಂದರೆ ಇದರಿಂದ ಕೆಂಪು ರಕ್ತ ಕಣಗಳು ಹಾಳಾಗುತ್ತವೆ. ಗರ್ಭಿಣಿಯಾಗಿದ್ದಾಗ ರಕ್ತಹೀನತೆ ಇದ್ದರೆ ಅದರಿಂದ 20% ತಾಯಂದಿರು ಸಾಯಲೂಬಹುದು. ಕಡಿಮೆ ತೂಕದ ಮಕ್ಕಳು ಹುಟ್ಟಬಹುದು. ದಿನ ತುಂಬುವ ಮೊದಲೇ ಮಕ್ಕಳು ಹುಟ್ಟುತ್ತಾರೆ. ಮಗುವಿಗೆ ಹುಟ್ಟಿದ ಮೇಲೆ ಅನಾರೋಗ್ಯಗಳು ಉಂಟಾಗಬಹುದು. ಈ ರಕ್ತಹೀನತೆ ಆಗುವುದನ್ನು ಮನೆಯಲ್ಲೇ ಹೇಗೆ ನಿವಾರಿಸುವುದು ಎಂದರೆ, ಕನಿಷ್ಠ 4ರಿಂದ 6 ತಿಂಗಳವರೆಗಾದರೂ ಮಗುವಿಗೆ ತಾಯಿ ತನ್ನ ಎದೆಹಾಲನ್ನು ಕುಡಿಸಬೇಕು. ಕಬ್ಬಿಣದ ಅಂಶ ಹೆಚ್ಚಿರುವ ತರಕಾರಿ, ಹಣ್ಣುಗಳನ್ನು, ಸೊಪ್ಪುಗಳನ್ನು ಉಪಯೋಗಿಸಬೇಕು. ಪ್ರತಿದಿನ ಹಸಿ ಸೊಪ್ಪು ಅಥವಾ ತರಕಾರಿಗಳನ್ನು ಉಪಯೋಗಿಸಬೇಕು. ಗೋಧಿ, ರಾಗಿ, ಜೋಳ ಇವುಗಳನ್ನು ಸೇವಿಸಬೇಕು. ಖರ್ಜೂರ, ಬೀಟ್ರೂಟ್, ದಾಳಿಂಬೆ ಮುಂತಾದ ಹಣ್ಣುಗಳನ್ನು ಸೇವಿಸಬೇಕು. ಸಕ್ಕರೆಗಿಂತಲೂ ಹೆಚ್ಚು ಬೆಲ್ಲವನ್ನು ಉಪಯೋಗಿಸಿದರೆ ಒಳ್ಳೆಯದು. ವಿಟಮಿನ್ ಸಿ ಹೆಚ್ಚಾಗಿ ಇರುವ ಲಿಂಬೆಹಣ್ಣು, ಕಿತ್ತಳೆ, ಸೀಬೆಹಣ್ಣು, ನೆಲ್ಲಿಕಾಯಿ, ಮಾವಿನ ಹಣ್ಣು ಮುಂತಾದ ವಿಟಮಿನ್ ಸಿ ಅಂಶವಿರುವ ತರಕಾರಿ, ಹಣ್ಣುಗಳನ್ನು ಉಪಯೋಗಿಸಬಹುದು. ಮೊಳಕೆ ಕಾಳುಗಳನ್ನು ಮೊಳಕೆ ಕಟ್ಟಿ ಸೇವಿಸಬೇಕು. ಇವುಗಳಿಂದ ಶರೀರ ಕಬ್ಬಿಣ ಅಂಶಗಳನ್ನು ಹೀರಿಕೊಳ್ಳಲು ಸಹಾಯಕವಾಗುತ್ತದೆ. ಹೀಗೆ ನಾವು ಆಹಾರದ ಕಂಟ್ರೋಲ್ನಲ್ಲೇ ನಮ್ಮ ರಕ್ತವನ್ನು ವೃದ್ಧಿ ಮಾಡಿಕೊಳ್ಳಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.